ಕೇತುಗ್ರಸ್ತ ಚಂದ್ರಗ್ರಹಣ ಮೋಕ್ಷವನ್ನ ಪಡ್ಕೊಂಡಿದೆ, ಅಂದ್ರೆ ಮುಕ್ತಾಯವಾಗಿದೆ ಅಂತ. ಮುಕ್ತಾಯವಾದ ನಂತರ ಆಗುವಂತ ಅನೇಕ ಕಾರ್ಯಗಳಿವೆ. ಅದು ದೇವಸ್ಥಾನಗಳಲ್ಲೂ ಇದೆ, ಮನೆಯಲ್ಲೂ ಕೂಡ ಇದೆ. ನೀವು ಮನೆಯಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದನ್ನ ಈಗಾಗಲೇ ಧಾರ್ಮಿಕ ಚಿಂತಕರು ಹೇಳಿದ್ದಾರೆ. ವರ್ಷದ ಮೊದಲ ಕೇತುಗ್ರಸ್ತ ಚಂದ್ರಗ್ರಹಣ ಈಗ ಅಂತ್ಯವಾಗಿದೆ. ಮಧ್ಯಾಹ್ನ 3:20ರಿಂದ ಸಂಜೆ 6:47ರವರೆಗೆ ಈ ಚಂದ್ರಗ್ರಹಣ ಸಂಭವಿಸಿರೋದು. ಭಾರತದಲ್ಲಿ 20 ನಿಮಿಷ ಚಂದ್ರಗ್ರಹಣ ಗೋಚರವಾಗಿರೋದು. ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ. 7 ಗಂಟೆ, 7:30, 8 ಗಂಟೆ, ಹೀಗೆ ಹಲವು ದೇವಸ್ಥಾನಗಳಲ್ಲಿ ಟೈಮಿಂಗ್ ಅನ್ನು ಇಟ್ಕೊಂಡಿದ್ದಾರೆ. ಹೋಮ, ಹವನ, ಜಪ, ತಪ ಎಲ್ಲವನ್ನು ಕೂಡ ಇಟ್ಕೊಂಡಿದ್ದಾರೆ. ಜೊತೆಗೆ ಗ್ರಹಣ ಶಾಂತಿಯನ್ನ ಕೂಡ ಕೆಲವು ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಆಗಿರುವಂತಹ ದೋಷಗಳೇನಿದೆ ಅದನ್ನೆಲ್ಲ ಶಾಂತಗೊಳಿಸಬೇಕು ಅಂತೇಳಿ ಗ್ರಹಣ ದೋಷನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಗ್ರಹಣ ಶಾಂತಿ ಹೋಮವನ್ನು ಮಾಡಿಸ್ತಾ ಇರೋದು. ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ. ಕೆಲವು ದೇವಸ್ಥಾನಗಳಲ್ಲಿ ಈಗಾಗಲೇ ಹೋಮ ಹವನಗಳನ್ನು ಮಾಡ್ತಾ ಇದ್ದಾರೆ, ಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಒಂದು ಸಾವಿರಾರು ಭಕ್ತರು ಸೇರ್ಕೊಂಡಿದ್ದಾರೆ. ಏನೇ ದೋಷಗಳಿದೆ ಅವೆಲ್ಲವೂ ಕೂಡ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಸಂಜೆ 6:22ರಿಂದ ನಮ್ಮಲ್ಲಿ ಕಾಣಿಸಿಕೊಳ್ಳೋಕೆ ಶುರುವಾಯಿತು. 6:47ಕ್ಕೆ ಗ್ರಹಣ ಮೋಕ್ಷ ಕಾಲ ಆಯಿತು, ಅಂದರೆ ಅಲ್ಲಿಗೆ ಗ್ರಹಣ ಮುಕ್ತಾಯವಾಯಿತು ಅಂತ. ಬಂಡೆ ಮಹಾಕಾಳಂ ದೇವಸ್ಥಾನ ಇದು. ಈ ದೇವಸ್ಥಾನ ಈಗ ಸಂಪೂರ್ಣವಾಗಿ ತೆರೆದಿದೆ. ಜಲಾಭಿಷೇಕವನ್ನು ಮಾಡಲಾಗ್ತಾ ಇದೆ. ಸೊ ದೇವಸ್ಥಾನದಲ್ಲಿ ಈಗಾಗಲೇ ಪೂಜೆಯನ್ನೆಲ್ಲ ನೆರವೇರಿಸ್ತಾ ಇದ್ರು, ಅಂದರೆ ಹೋಮ ಹವನಗಳನ್ನೆಲ್ಲ ಮಾಡ್ತಾ ಇದ್ರು, ಗ್ರಹಣ ಶಾಂತಿ ಹೋಮವನ್ನು. ಅದಾದ ನಂತರ ಈಗ ದೇವಸ್ಥಾನವನ್ನು ತೆರೆದಿದ್ದಾರೆ, ಜಲಾಭಿಷೇಕವನ್ನು ಮಾಡ್ತಾ ಇದ್ದಾರೆ. ಬಂಡೆ ಮಹಾಕಾಳಿ ದೇಗುಲ ನೀವು ನೋಡ್ತಾ ಇದ್ದೀರಾ. ಹಲವು ದೇವಸ್ಥಾನಗಳು ಇನ್ನು ಮೇಲೆ ಆರಂಭವಾಗುತ್ತೆ 7:30ರ ನಂತರ ಅಂತ ಕೆಲವು ದೇವಸ್ಥಾನಗಳು ಹೇಳಿದೆ. ಈಗ ಬಂಡೆ ಮಹಾಕಾಳಿ ದೇಗುಲದ ನೇರ ದೃಶ್ಯಾವಳಿಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ದೇವಸ್ಥಾನ ಈಗ ಮತ್ತೊಂದು ದೇವಸ್ಥಾನ ಕಾಡುಮಲ್ಲೇಶ್ವರ ದೇವಸ್ಥಾನ. ಆ ದೇವಸ್ಥಾನವನ್ನು ಕೂಡ ದರ್ಶನಕ್ಕೆ ಅನುವು ಮಾಡಿಕೊಂಡಿದ್ದಾರೆ. ಕಾಡುಮಲ್ಲೇಶ್ವರ ದೇವಸ್ಥಾನವನ್ನ ಈಗ ಗ್ರಹಣದ ಮೋಕ್ಷ ಆದ ನಂತರ ತೆರೆದು ಜಲಾಭಿಷೇಕವನ್ನ ಮಾಡಿ ಪೂಜೆಯನ್ನ ಮಾಡಿದರೆ. ನೋಡಿ, ಅಲ್ಲಿ ದರ್ಬೆ ಎಲ್ಲ ಇಟ್ಟಿದ್ರು, ಆ ದರ್ಬೆಯನ್ನೆಲ್ಲ ತೆಗೆಯುವಂಥ ಕೆಲಸವನ್ನ ಮಾಡಿದ್ದಾರೆ, ದರ್ಬೆಯಿಂದ ಮುಚ್ಚುವಂಥ ಕೆಲಸವನ್ನ ಮಾಡಿದರು. ಸೊ ಕಾಡುಮಲ್ಲೇಶ್ವರ ದೇವಸ್ಥಾನ, ನನ್ನ ಸಹೋದ್ಯೋಗಿ ಈಗಾಗಲೇ ಅಲ್ಲಿದ್ದಾರೆ. ದೇವಸ್ಥಾನದಲ್ಲಿ ಏನಾಗ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಅಲ್ಲಿಂದನೇ ಪಡ್ಕೊಳ್ಳೋಣಂತೆ. ಒಬ್ಬೊಬ್ಬರೇ ಈಗ ನನ್ನ ಸಹೋದ್ಯೋಗಿಗಳು ಬರ್ತಾ ಹೋಗ್ತಾರೆ. ಯಾವ ದೇವಸ್ಥಾನದಲ್ಲಿದ್ದಾರೆ, ಯಾವ ದೇವಸ್ಥಾನದಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿಗಳಿದೆ, ಏನು ಎತ್ತ ಅನ್ನುವಂಥದ್ದನ್ನು ಮಾಹಿತಿಯನ್ನು ಕೊಡೋಕ್ಕೂ ಕೂಡ ನನ್ನ ಸಹೋದ್ಯೋಗಿಗಳಿಗೆ ಸಂಪರ್ಕಕ್ಕೆ ಸಿಗ್ತಾರೆ. ಯಾವ ರೀತಿಯಾಗಿ ಜನ ಸೇರಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನೋಡ್ಬೋದು ನೀವು. ಸಾಮಾನ್ಯವಾಗಿ ವೀಕ್ ಡೇಸ್ಗಳಲ್ಲಿ ಈ ಥರ ಜನ ಕಡಿಮೆ ಕಾಣಸಿಗೋದು. ಬೆಂಗಳೂರಿನಲ್ಲಿ ಜನನೇ ಇಲ್ಲ, ಆಚೆಗೆ ತುಂಬ ಕಡಿಮೆ ಜನ ಓಡಾಡ್ತಾ ಇದ್ದಾರೆ. ಆ ಥರ ಗ್ರಹಣಗಳ ಸಂದರ್ಭದಲ್ಲಿ ಜನ ಹೇಗೆ ಅದನ್ನು ನಂಬಿಕೆ ಮತ್ತು ವಿಶ್ವಾಸ ಇನ್ನೂ ಅಚಲವಾಗಿ ಇಟ್ಕೊಂಡು ಬಂದಿದ್ದಾರೆ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಇಲ್ಲಾಂದರೆ ಬೆಂಗಳೂರು ಗಿಜುಗೂಡುತ್ತೆ. ಬಟ್ ಇವತ್ತು ಹಂಗಿಲ್ಲ, ತುಂಬ ಜನ ಕಡಿಮೆ ಇದ್ದಾರೆ. ಸೊ ಒಂದು ಕಡೆಗೆ ಮಹಾಕಾಳಿ ದೇವಸ್ಥಾನ, ಬಂಡೆ ಮಹಾಕಾಳಿ ದೇವಸ್ಥಾನ ತೆರೆದಿದೆ, ಇನ್ನೊಂದು ಕಡೆಗೆ ಕಾಡುಮಲ್ಲೇಶ್ವರ ದೇವಸ್ಥಾನ ತೆರೆದಿದೆ. ಎರಡೂ ಕಡೆಯೂ ಕೂಡ ಈಗ ಜಲಾಭಿಷೇಕವನ್ನು ಮಾಡಿ ದರ್ಬೆಯನ್ನು ಏನಿಟ್ಟಿದ್ರು ಅದನ್ನು ಕೂಡ ತೆಗೆದು ಅದಾದ ನಂತರ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ. ಪವಿತ್ರ, ಈಗ ದರ್ಶನಕ್ಕೆ ಅನುವು ಮಾಡಿ ಕೊಡ್ತಾ ಇದ್ದಾರೆ, ಎಲ್ಲವೂ ಕೂಡ ಆಯಿತು, ಮಹಾಮಂಗಳಾರತಿ ಕೂಡ ಆಗಿದೆ. ಭಕ್ತರು ಹೇಗೆ ಬರ್ತಾ ಇದ್ದಾರೆ ಈಗ? ಯಾಕಂದರೆ ದರ್ಶನವನ್ನು ಮಾಡಿದರೆ ಒಳಿತು ಅಂತ ಹೇಳ್ತಾರೆ ಗ್ರಹಣ ಆದ ನಂತರ. ಯಾವ ರೀತಿಯಾದಂಥ ಪರಿಸ್ಥಿತಿ ದೇವಸ್ಥಾನದಲ್ಲಿ ಕಾಣಸಿಗ್ತಾ ಇದೆ ಪವಿತ್ರ? ಅರುಣ್, ಈಗ ಕಾಡುಮಲ್ಲೇಶ್ವರ ದೇಗುಲದಲ್ಲಿ
ವಿಶೇಷವಾಗಿ ದರ್ಬಾ ಬಂಧನವನ್ನ ಬಿಡಿಸಿ ದೇವಸ್ಥಾನವನ್ನ ಓಪನ್ ಮಾಡಿ ವಿಶೇಷವಾಗಿರುವಂತಹ ಪೂಜೆ ಈಗ ನೋಡ್ತಾ ಇರ್ಬೋದು ನೀವು, ಜಲಾಭಿಷೇಕವನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಗ್ರಹಣದ ಸಮಯದಲ್ಲಿ ದೇವರಿಗೆ ಸಂಕಷ್ಟ ಅನ್ನುವಂತಹ ನಂಬಿಕೆ ಇದೆ. ಗ್ರಹಣ ಮೋಕ್ಷವಾದ ಬಳಿಕ ವಿಶೇಷವಾಗಿ ಈಗ ಜಲಾಭಿಷೇಕ ನಡೆಯುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕ್ಷೀರಾಭಿಷೇಕ ಕೂಡ ಈಶ್ವರನಿಗೆ ನಡೆಯುತ್ತೆ. ಅದಾದ ಬಳಿಕ ಸಾಕಷ್ಟು ಭಕ್ತರು ಕೂಡ ದೇವರ ದರ್ಶನಕ್ಕೆ ಬರ್ತಾರೆ. ಅವರಿಗಾಗಿ 9:30 ದೇವಸ್ಥಾನ ಓಪನ್ ಆಗುತ್ತೆ. ಈಗಾಗಲೇ ಇಡೀ ದೇವಸ್ಥಾನವನ್ನ ಶುದ್ಧೀಕರಣ ಮಾಡಿ, ತೀರ್ಥ ಪ್ರೋಕ್ಷಣೆಯನ್ನ ಮಾಡಿ, ಎಲ್ಲವನ್ನ ಕೂಡ ಪ್ರಕ್ರಿಯೆಯನ್ನ ಮಾಡಿ ಈಗ ದೇವರಿಗೆ ವಿಶೇಷವಾಗಿರುವಂತಹ ಅಭಿಷೇಕವನ್ನ ಮಾಡಿದ್ದಾರೆ. ಸೊ ಇನ್ನು ಭಕ್ತರು ಕೂಡ ಅಷ್ಟೇ, ಗ್ರಹಣ ಮೋಕ್ಷವಾದ ಬಳಿಕ ಸಾಮಾನ್ಯವಾಗಿ ದೇವರ ದರ್ಶನವನ್ನ ಮಾಡಬೇಕು ಅನ್ನುವಂತಹ ನಂಬಿಕೆ. ಸೊ ಆ ಹಿನ್ನೆಲೆಯಲ್ಲಿ ಒಂದಿಷ್ಟು ಭಕ್ತರು ಕೂಡ ದೇವಸ್ಥಾನದತ್ತ ಬರ್ತಾ ಇದ್ದಾರೆ. ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ರಾತ್ರಿವರೆಗೂ ಕೂಡ ಭಕ್ತರು ಬರ್ತಾರೆ. ಸಾಮಾನ್ಯವಾಗಿ ಗ್ರಹಣ ಮೋಕ್ಷವಾದ ಬಳಿಕ ದರ್ಶನವನ್ನ ಮಾಡಬೇಕು ಅನ್ನುವಂತಹ ನಂಬಿಕೆ. ಜೊತೆಗೆ ನಾಳೆ ವಿಶೇಷವಾಗಿ ಇಲ್ಲಿ ನವಗ್ರಹ ಶಾಂತಿ ಹೋಮ ಕೂಡ ನಡೆಯುತ್ತೆ. ಗ್ರಹಣ ಮೋಕ್ಷವಾದ ಬಳಿಕ ಗ್ರಹಣ ಆಯಾಯ ರಾಶಿ ನಕ್ಷತ್ರದವರಿಗೆ ಯಾರಿಗೆಲ್ಲ ದೋಷ ಇದೆಯೋ ಅವರಿಗಾಗಿ ನವಗ್ರಹ ಶಾಂತಿ ಹೋಮ ಕೂಡ ನಡೆಯುತ್ತೆ. ಸೊ ಒಟ್ಟಾರೆಯಾಗಿ ಗ್ರಹಣ ಮೋಕ್ಷ, ಅದರಲ್ಲೂ ಕೂಡ ಕೇತುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಸಾಕಷ್ಟು ಜನರಿಗೆ ಒಂದಿಷ್ಟು ಆತಂಕ ಇದ್ದೇ ಇರುತ್ತೆ. ಸೊ ಹಾಗಾಗಿ ದೇವಸ್ಥಾನದಲ್ಲಿ ಎಲ್ಲಾ ರೀತಿಯ ವಿಶೇಷವಾಗಿರುವಂತಹ ಪೂಜಾ ಕೈಂಕರ್ಯಗಳು ಕೂಡ ನಡೆದಿದೆ. ಸೊ ಗ್ರಹಣ ಮೋಕ್ಷವಾದ ಬಳಿಕ ವಿಶೇಷವಾಗಿರುವಂತಹ ಅಭಿಷೇಕ ಕೂಡ ನಡೆದಿದೆ. ಅರುಣ್, ಸೊ ಕಾಡುಮಲ್ಲೇಶ್ವರ ದೇಗುಲ ಈಗಾಗಲೇ ಅಲ್ಲಿ ಜಲಾಭಿಷೇಕ ನಡೀತಾ ಇದೆ. ಕ್ಷೀರಾಭಿಷೇಕ ಆಗುತ್ತೆ, ಅಂದರೆ ಹಾಲಿನ ಅಭಿಷೇಕ ಆಗುತ್ತೆ. ಅದಾದ ನಂತರ ಒಂದು ಮಂಗಳಾರತಿಯನ್ನು ಮಾಡ್ತಾರೆ. ಅದಾದ ನಂತರ ಭಕ್ತರಿಗೆ ಅಲ್ಲಿ ಅನುವು ಮಾಡಿಕೊಡ್ತಾರೆ ದರ್ಶನವನ್ನು ಮಾಡೋಕ್ಕೆ. ಬಟ್ ಅಭಿಷೇಕವನ್ನು ನೋಡೋಕ್ಕೂ ಕೂಡ ಕೆಲವು ದೇವಸ್ಥಾನಗಳಲ್ಲಿ ಅವಕಾಶ ಮಾಡಿಕೊಡ್ತಾರೆ. ಇಲ್ಲದೇ ಇದ್ದರೆ ಕೆಲವರು ಗರ್ಭಗುಡಿಯಲ್ಲಿ ಆ ಪರದೆಯನ್ನು ಹಾಕಿಡ್ತಾರೆ. ಒಳಗಡೆಗೆ ಅಭಿಷೇಕ ಆದ ನಂತರ ಮಹಾಮಂಗಳಾರತಿಯಲ್ಲಿ ಮಾತ್ರ ಆ ಪರದೆಯನ್ನು ತೆಗೆದು ದರ್ಶನಕ್ಕೆ ಅನುವು ಮಾಡಿಕೊಡ್ತಾರೆ. ಕೆಲವು ದೇವಸ್ಥಾನಗಳಲ್ಲಿ ಈ ರೀತಿಯಾಗಿ ಜಲಾಭಿಷೇಕವನ್ನು ಮಾಡೋದು, ಅಭಿಷೇಕ ಆಗೋದನ್ನು ಸಂಪೂರ್ಣವಾಗಿ ಕೂತ್ಕೊಂಡು ನೋಡಬಹುದು, ಅವಕಾಶವನ್ನು ಮಾಡಿಕೊಡ್ತಾರೆ. ಇಲ್ಲೂ ಕೂಡ ಹಾಗೇ ಇದೆ. ಸೊ ಇದು ವರ್ಷದ ಮೊದಲ ರಕ್ತ ಚಂದ್ರಗ್ರಹಣ. ಈ ಚಂದ್ರಗ್ರಹಣ ಆದ ನಂತರ ಕೆಲವೊಂದಿಷ್ಟು ವ್ಯತಿರಿಕ್ತ ಪರಿಣಾಮಗಳಾಗುತ್ತೆ ಅನ್ನೋದನ್ನು ಧಾರ್ಮಿಕ ವಿದ್ವಾಂಸರು ಹೇಳ್ತಾರೆ. ಜ್ಯೋತಿಷ್ ಶಾಸ್ತ್ರವನ್ನು ನಂಬುವಂಥವರು ಭವಿಷ್ಯದ ವಿಚಾರದಲ್ಲಿ ಅವರು ಹೇಳುವಂಥದ್ದು, ಅದಕ್ಕೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕೆಲವರು ಅದನ್ನು ಪಾಲನೆ ಮಾಡ್ಕೊಳ್ಳಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ಬಂಡೆ ಮಹಾಕಾಳಿ ದೇಗುಲ, ಅದರ ನೇರ ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೀವಿ. ಈಗಾಗಲೇ ಅಲ್ಲೂ ಕೂಡ ಜಲಾಭಿಷೇಕ ಆಗಿದೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲೂ ಕೂಡ ಜನ ಹೋಗಿದ್ದಾರೆ. ಯಾಕಂದರೆ ಕೆಲವು ನಂಬಿಕೆಗಳು ಈಗಲೂ ಕೂಡ ಅಚಲವಾಗಿದೆ. ಎಷ್ಟೇ ವಿದ್ಯಾವಂತರಾಗ್ಬೋದು, ಏನೇ ಆಗ್ಬೋದು, ಆ ನಂಬಿಕೆಗಳು ಹಾಗೆ ಅಚಲವಾಗಿರುತ್ತೆ. ಸೊ ನಭೋಮಂಡಲದಲ್ಲಿ ಆಗಿರುವಂಥ ಈ ಒಂದು ವಿಜ್ಞಾನದಲ್ಲಿ ಹೇಳೋದಾದ್ರೆ ವಿಸ್ಮಯ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಕಡೆಗೆ. ಆದರೆ ಧಾರ್ಮಿಕವಾಗಿ ನೋಡೋದಾದರೆ ಗ್ರಹಣ, ಇದು ಅನೇಕ ಬದಲಾವಣೆಗಳಾಗುತ್ತೆ. ಯಾವ ಗ್ರಹಗಳ ಮೇಲೆ ಏನು ಪರಿಣಾಮಗಳು ಉಂಟು ಮಾಡುತ್ತೆ, ಆ ಗ್ರಹಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮಗಳು ಉಂಟು ಮಾಡುತ್ತೆ ಅನ್ನುವಂಥದ್ದು ಕೆಲವು ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಜನ ವಿಶ್ವಾಸವನ್ನು ಇಟ್ಕೊಂಡಿರ್ತಾರೆ. ಸೊ ಒಂದು ರಾಶಿಗಳ ಮೇಲೆ ಆಗ್ತಾ ಇರುವಂಥ ಪರಿಣಾಮ, ಇನ್ನೊಂದು ಕಡೆಗೆ ದೇವಸ್ಥಾನಗಳನ್ನು ಹೇಗೆ ಸ್ವಚ್ಛಗೊಳಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಸಂಪೂರ್ಣವಾಗಿ ನೀರಿನಿಂದಾಗಿ ಅದನ್ನು ತೊಳೆದು ತದನಂತರ ಕೇವಲ ದೇವಸ್ಥಾನಗಳಲ್ಲಿ ಅಷ್ಟೇ ಅಲ್ಲ, ಮನೆಯಲ್ಲೂ ಅನೇಕರು ಗ್ರಹಣ ಹಿಡಿಯುವಂಥ ಸಂದರ್ಭದಲ್ಲಿ ಒಂದು ಬಾರಿ ಸ್ನಾನ ಮಾಡ್ತಾರೆ. ಗ್ರಹಣ ಬಿಟ್ಟ ನಂತರ ಇನ್ನೊಂದು ಬಾರಿ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿ ತದನಂತರ ಶಾಂತವಾಯಿತು ಅನ್ನುವಂಥದ್ದನ್ನು ಹೇಳ್ತಾರೆ. ಗ್ರಹಣ ಒಂದು ರೀತಿಯಾಗಿ ಕೆಟ್ಟದ್ದು ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲೂ ಹಾಗೆ ಅಚ್ಚಳಿಯದೆ ಉಳಿದಿದೆ. ಕಾರಣ ಅದು ತಲೆತಲಾಂತರಗಳಿಂದ ಬಂದಿರುವಂಥದ್ದು. ಗ್ರಹಣ ಒಳ್ಳೆಯದನ್ನು ಮಾಡುತ್ತೆ, ಕೆಡುಕು ಮಾಡುತ್ತೆ. ಎರಡೂ ರೀತಿಯಲ್ಲೂ ಕೂಡ ಇದೆ. ಅದು ಬರೀ ಕೆಡುಕೇ ಮಾಡುತ್ತೆ ಅಂತ ಹೇಳಿ ಅಲ್ಲ, ಕೆಲವ್ರಿಗೆ ಒಳ್ಳೆಯದಾದರೆ ಕೆಲವರು ಆಗುತ್ತೆ ಅನ್ನುವಂಥದ್ದು ನಂಬಿಕೆಗಳ ಮೇಲೆ. ಇನ್ನು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಮ್ಮ ದೇವಸ್ಥಾನ ಇದೆ. ಸೊ ಅಲ್ಲಿ ಫೇಮಸ್ ದೇವಸ್ಥಾನ. ಅಲ್ಲಿಂದನೇ ನನ್ನ ಸಹೋದ್ಯೋಗಿ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಯಾವ ರೀತಿಯಾಗಿ ಈಗ ಪೂಜೆ ಆರಂಭವಾಗಿದೆ ದೇವಸ್ಥಾನದಲ್ಲಿ ಪ್ರಕಾಶ್? ಅರುಣ್ ಬಡಿಗೇರ್, ಈಗಾಗಲೇ ಶುದ್ಧಿ ಕಾರ್ಯ ಕೂಡ ಆರಂಭ ಆಗಿದೆ. ದೇವಸ್ಥಾನದ ಬಾಗಿಲುಗಳು ಓಪನ್ ಆದ ಬಳಿಕ ನೇರವಾಗಿ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುತ್ತೆ. ಈಗಾಗಲೇ ದೇವಸ್ಥಾನದ ಒಳಭಾಗದಲ್ಲಿ ಮತ್ತು ಗರ್ಭಗುಡಿಯಲ್ಲಿ ಕೂಡ ಇದೀಗ ಶುದ್ಧಿ ಕಾರ್ಯ ಆಗ್ತಾ ಇದೆ. ಇನ್ನೇನು ಒಂದು 10-15 ನಿಮಿಷ ಆದ ಬಳಿಕ ನೇರವಾಗಿ ಭಕ್ತರಿಗೆ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಅದಾದ ಬಳಿಕ ಭಕ್ತರು ಕೂಡ ಒಂದಿಷ್ಟು ವಿಶೇಷ ಪೂಜೆಗಳನ್ನು ಮಾಡುವಂಥದ್ದಾಗಲಿ ಅಥವಾ ಅಲಂಕಾರ
ಮಾಡಿಸುವಂಥದ್ದಾಗಲಿ ಈ ರೀತಿಯ ಪ್ರಕ್ರಿಯೆಗಳು ಕೂಡ ಆರಂಭ ಆಗುತ್ತೆ. ಈಗಾಗಲೇ ಗ್ರಹಣ ಮೋಕ್ಷ ಆದ ಬಳಿಕ ಸುಮಾರು ಭಕ್ತಾದಿಗಳು ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ಕೂಡ ವಿಶೇಷ ಪೂಜೆಗಳನ್ನು ನಡೆಸೋದಕ್ಕೆ ಹೂವು ಮತ್ತು ಇತರೆ ವಸ್ತುಗಳನ್ನು ಕೂಡ ಅಂದರೆ ಪೂಜಾ ಸಾಮಗ್ರಿಗಳ ಸಮೇತವಾಗಿ ಕೂಡ ಬರ್ತಾ ಇದ್ದಾರೆ. ಸಹಜವಾಗಿ ಬೇರೆ ಬೇರೆ ಭಾಗಗಳಿಂದ ಕೂಡ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಣ್ಣಮ್ಮದೇವಿ ದೇವಸ್ಥಾನಕ್ಕೆ ಏನು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಗ್ರಹಣದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಗ್ರಹಣ ಮೋಕ್ಷ ಆದ ಬಳಿಕ ಸುಮಾರು ಜನ ಕೂಡ ಬಂದಿದ್ದಾರೆ. ಮೇಡಮ್, ತಾವು ಎಲ್ಲಿಂದ ಬಂದಿದ್ದೀರಿ? ಏನು ವಿಶೇಷ ಪೂಜೆನ ಹೆಂಗೆ? ಇವತ್ತು ನಾವು ಇಲ್ಲಿಗೆ ರಾಜಾಜಗನಿಂದ ಬಂದಿದ್ದೀವಿ. ಕೇತುಗ್ರಸ್ತ ಚಂದ್ರಗ್ರಹಣ ಇದೇ ಮೊದಲನೇ ಬಂದಿರೋದು ಗ್ರಹಣ. ಅದಕ್ಕೋಸ್ಕರ ಶಾಂತಿ ಹೇಳಿದರು, ಅದು ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಶಾಂತಿ ಪೂಜೆ ಮಾಡಿಸ್ಲಿಕ್ಕೆ ಬಂದಿದ್ರಿ? ಹೌದು, ಶಾಂತಿ ಪೂಜೆ ಮಾಡ್ಸೋಕ್ಕೆ ಬಂದಿದ್ದೀವಿ. ಅಕ್ಕಿ ಮತ್ತು ಇದನ್ನು ಉರುಳಿನ ದಾನ ಕೊಡಿ ಅಂತ ಹೇಳಿದರು. ಅದಕ್ಕೆ ತಾಯಿಗೆ ಅರ್ಪಣೆ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನೋಡಿ, ಇನ್ನೂ ಸುಮಾರು ಜನ ಇದ್ದಾರೆ, ಮಾತನಾಡಿಸ್ತೀನಿ. ಮೇಡಮ್, ತಾವು ಎಲ್ಲಿಂದ ಬಂದಿದ್ರಿ? ಗ್ರಹಣ ಮೋಕ್ಷ ಆಗಿದೆ, ಏನು ಹೇಳ್ತೀರಿ? ನಾನಿರೋದು ಓಕ್ಲಿಪುರಮಲ್ಲಿ. ನಾನು ಪ್ರತಿ ಮಂಗಳವಾರ ಶುಕ್ರವಾರ ಬರ್ತೀನಿ. 18 ವರ್ಷ ಆಯಿತು ನಾನು ಬರ್ತಾ ಇದ್ದೀನಿ ಪ್ರತಿ ಮಂಗಳವಾರ ಶುಕ್ರವಾರ. ಈಗ ಇಲ್ಲಿಗೆ ಸುಮಾರು ಜನ ಗ್ರಹಣ ಇತ್ತು, ಮೋಕ್ಷ ಕಾಲ ಆಯಿತು, ಅದಾದ ಬಳಿಕ ವಿಶೇಷ ಪೂಜೆಗಳನ್ನು ಮಾಡಿಸ್ಲಿಕ್ಕೆ ಬರ್ತಾರೆ. ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಏನು ಹೇಳ್ತೀರಿ? ಅಂದರೆ ಪೂಜೆ ವಿಚಾರಗಳು. ಅಮ್ಮನಿಗೆ ಇಷ್ಟ ಇರೋದು ಮೊಸರು. ಫಸ್ಟು ಗ್ರಹಣ ಇದೆ ಅಂತ ದೇವಸ್ಥಾನ ತೊಳಿತಾ ಇದ್ದಾರೆ. ಇವಾಗ ಕ್ಲೋಸ್ ಇದೆ. ಎಲ್ಲರೂ ಬಂದಿರೋದು ಗ್ರಹಣ ಇವಾಗ ಮುಗ್ದಿದೆ, ಪೂಜೆ ಮಾಡ್ಸಕ್ಕಂತಾನೆ ಬಂದಿರೋದು. ಅಮ್ಮ, ತಾವು ಎಲ್ಲಿಂದ ಬಂದಿದ್ರಮ್ಮ? ಒಂದು ಬಳ್ಳಾರಿ ರೀ. ನಾವು ಇಲ್ಲಿ ಮಗಳನ್ನ ಕೊಟ್ಟಿದ್ದೀವಿ, ಇಲ್ಲಿ ನೋಡೋಕ್ಕಂತ ಬಂದಿದ್ದೀವಿ. ಇವಾಗ ನಾವು ಇಲ್ಲಿ ಬಂದಾಗೆಲ್ಲ ಈ ಟೈಮ್ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಓಕೆ, ನೋಡಿ, ಇನ್ನೂ ಕೂಡ ಸುಮಾರು ಜನ ಇಲ್ಲಿ ಈಗ ದರ್ಶನಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಒಂದಿಷ್ಟು ಜನ ಆ ಭಾಗದಲ್ಲಿ ಕೂಡ ತೋರಿಸ್ತಾನೆ ಅರುಣ್ ಬಡಿಗೇರ್. ಈಗ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ಈಗ ಒಳಭಾಗಕ್ಕೆ ಬಿಟ್ಟ ಬಳಿಕ ನೇರವಾಗಿ ಈಗ ದರ್ಶನಕ್ಕೆ ಹೋಗುವಂಥ ತಯಾರಿಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಸುಮಾರು ಜನರಿಗೆ ಈ ಗ್ರಹಣ ಮತ್ತು ಗ್ರಹಣದ ಒಂದಿಷ್ಟು ಗ್ರಹಗತಿಗಳ ದೋಷ ನಿವಾರಣೆಗೆ ಈ ರೀತಿಯ ಪೂಜೆಗಳನ್ನು ಮಾಡಿಸ್ಲಿಕ್ಕೆ ಅಥವಾ ಅವರ ಒಂದು ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ಪೂಜೆಗಳನ್ನು ಮಾಡಿಸೋದಕ್ಕೆ ಕೂಡ ಬಂದಿದ್ದಾರೆ. ಅಮ್ಮ, ಎಷ್ಟೊತ್ತಿಗೆ ಬಂದ್ರಿ? ಈಗ ವಿಶೇಷ ಪೂಜೆ ಏನಾದರೂ ಮಾಡಿಸೋರು ಇದ್ದಾರೆ ಹಿಂಗೆ? ನಾವು ಪಾತ್ಕನಹಳ್ಳಿ ಸರ್, ಅಲ್ಲಿಂದ ಬಂದಿದ್ದೀವಿ. ಓಕೆ ಅಮ್ಮ, ತಾವು? ನಾವು ಕೆಂಗೇರಿಯಿಂದ ಬಂದಿದ್ದೀವಿ, ಪೂಜೆ ಮಾಡ್ಸಕ್ಕೆ ಬಂದಿದ್ದೀವಿ. ಇನ್ನೇನು ಕೆಲವೇ ಹೊತ್ತಲ್ಲಿ ಈಗ ದೇವಸ್ಥಾನದ ಬಾಗಿಲುಗಳು ಕೂಡ ಓಪನ್ ಆಗುತ್ತೆ. ಓಪನ್ ಆದ ಬಳಿಕ ವಿಶೇಷ ಪೂಜೆಗಳು, ಅದರಲ್ಲಿ ಕೂಡ ಶಾಂತಿ ಹೋಮ ಮತ್ತು ಒಂದಿಷ್ಟು ಗ್ರಹಗಳ ದೋಷ ನಿವಾರಣೆಗೆ ಮಾಡುವಂಥ ಪೂಜೆಗಳನ್ನು ಕೂಡ ಮಾಡಿಸೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಮಾಡಿಕೊಂಡಿತ್ತು. ಅದಕ್ಕೆ ತಕ್ಕಂತೆ ಒಂದಿಷ್ಟು ಅಂದರೆ ಭಕ್ತರಿಗೆ ಬರುವಂಥ ಭಕ್ತರಿಗೆ ಸಮಯಾವಕಾಶವನ್ನು ಕೂಡ ನೀಡಲಾಗಿತ್ತು. ಅಂದರೆ ಈ ಸಮಯದಿಂದ ಈ ಸಮಯ ತನಕ ಪೂಜೆಗಳನ್ನು ನಡೆಸಲಾಗುತ್ತೆ, ಹೋಮವನ್ನು ನಡೆಸಲಾಗುತ್ತೆ ಅನ್ನುವಂಥದ್ದು. ಸೊ ಆ ಒಂದು ಸಮಯಕ್ಕೆ ತಕ್ಕಂತೆ ಈಗ ಭಕ್ತಾದಿಗಳು ಕೂಡ ಅಣ್ಣಮ್ಮದೇವಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲಿ ಅಂದರೆ ದೇವಸ್ಥಾನದ ಸ್ವಚ್ಛತಾ ಕಾರ್ಯ ಎಲ್ಲವೂ ಕೂಡ ಅಂದರೆ ಶುದ್ಧಿ ಕಾರ್ಯ ಎಲ್ಲವೂ ಕೂಡ ಮುಗಿದ ಬಳಿಕ ಈಗ ದೇವಸ್ಥಾನದ ಓಕೆ ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಗ್ರಹಣ ದೋಷ ಪರಿಹಾರಕ್ಕೆ ಗ್ರಹಣ ಶಾಂತಿ ಹೋಮವನ್ನು ಮಾಡ್ಕೊಳ್ಳೋಕ್ಕೆ ತುಂಬ ಜನ ಹೋಗ್ತಾ ಇದ್ದಾರೆ. ಕಾರಣ ಪ್ರತಿಯೊಬ್ಬರೂ ಕೂಡ ನೊಂದು ಬೆಂದು ಹೋಗಿದ್ದಾರೆ. ಈ ದೃಶ್ಯಾವಳಿಗಳು ನೋಡ್ತಾ ಇದ್ರೆ ಈಗಾಗಲೇ ಜಲಾಭಿಷೇಕ ಆಗಿ ಅದಾದ ನಂತರ ಮಹಾಮಂಗಳಾರತಿಯನ್ನು ಕೂಡ ಮಾಡ್ತಾ ಇದ್ದಾರೆ.